ಓಕೆ, ಮತ್ತೊಮ್ಮೆ ಮಂಡ್ಯದ ನಂತರ ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ನ NSUI ಘಟಕ ಅಂದರೆ ವಿದ್ಯಾರ್ಥಿ ಘಟಕ ಕೂಡ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ನಾವು ಮೊನ್ನೆಯಿಂದ ಹೇಳ್ತಾ ಇದ್ವಿ, ಯಾಕೆ BJP ಆ್ಯಂಡ್ ABVP ಮಾತ್ರ ಅಂತ ಹೇಳಿ. ಈಗ NSU ಘಟಕ ಅಂದರೆ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆ, ಹೇಗೆ ABVPಗೆ BJPಯಲ್ಲಿದೆ ಹಾಗೆಯೇ NSUI ಕಾಂಗ್ರೆಸ್ ಇದೀಗ ಪ್ರೊಟೆಸ್ಟ್ ಮಾಡ್ತಾ ಇದೆ. ನೇಹಾ ಪರವಾಗಿ ಅವರಿಗೆ ನ್ಯಾಯ ದೊರಕಬೇಕು ಅಂತೇಳಿ BVB ಕಾಲೇಜಿಗೆ ಮುತ್ತಿಗೆ ಕೂಡ ಹಾಕಿದ್ದಾರೆ. ಬಟ್ ಕಾಂಗ್ರೆಸ್ ಸ್ವಲ್ಪ ಲೇಟ್ ಆಯಿತು ಅಂತ ಅನಿಸುತ್ತೆ. ಅವತ್ತೇ ಆಗಿದ್ದಿದ್ರೆ ಆ ನೇಹಾಳಿಗಾಗಿ ಇಷ್ಟೊಂದು ರಾಜಕೀಯ ಆಗ್ತಾ ಇರಲಿಲ್ಲ. ಯಾವ ಕಾರಣಕ್ಕಾಗಿ ಇಷ್ಟು ದಿನಗಳ ಕಾಲ ಸುಮ್ಮಗಿದ್ದು ಮತ್ತೆ ಇದೀಗ ಶಿಕ್ಷೆಗೆ ಆಗ್ರಹ ಮಾಡ್ತಾರೆ. ಬಟ್ ಎನಿವೆ ಲೇಟ್ ಆದರೂ ಲೇಟೆಸ್ಟಾಗಿ ಬಂದಿದ್ದಾರೆ ಕಾಂಗ್ರೆಸ್ನವರು. NSUI ಘಟಕ ಇವತ್ತು ಇದೆ. ಇವರೆಲ್ಲ ಹೇಗೆ ABVP ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇದೆ ಹಾಗೆಯೇ NSUI ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತೇಳಿ ಈಗಾಗಲೇ CIDಗೆ ವಹಿಸಲಾಗಿದೆ. ಆನಂತರ BJP ಅದನ್ನು CIDಗೆಲ್ಲ CBIಗೆ ವಹಿಸಬೇಕು ಅಂತೇಳಿ ಒಂದು ರೀತಿಯಲ್ಲಿ ಪ್ರೊಟೆಸ್ಟನ್ನು ಮಾಡ್ತಾ ಇದೆ. ಹತ್ಯೆ ಖಂಡಿಸಿ ಆಕ್ರೋಶ, ಆರೋಪಿಗೆ ಕಠಿಣ ಶಿಕ್ಷೆಗೆ ಆಗ್ರಹ. ಇಲ್ಲಿ ತನಕ BJP ಮತ್ತು ABVP ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಸ್ವಲ್ಪ ಮಟ್ಟಿಗೆ NSUI ಮಾಡಿತ್ತು, ಆದರೆ ಅದು ಅಷ್ಟು ಪ್ರಭಾವಶಾಲಿ ಆಗಿರಲಿಲ್ಲ. ಇದೀಗ ದೊಡ್ಡ ಮಟ್ಟದಲ್ಲಿ NSUI ಪ್ರತಿಭಟನೆ ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರಕಾಶ್ ಇದೀಗ ನೇಹಾ ಹತ್ಯೆ ನಡೆದಂತ ಕಾಲೇಜಿನ ಮುಂಭಾಗ ಕಾಲೇಜ್ಗೆ ಮುತ್ತಿಗೆ ಹಾಕುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಗೇಟನ್ನು ಮುರಿದು ಒಳಗೆ ಹೋಗ್ಲಿಕ್ಕೆ ಅಂದ್ರೆ ಕಾಲೇಜಿನ ಒಳಗೆ ಹೋಗ್ಲಿಕ್ಕೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ಒಂದ್ ಕಡೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ವಿದ್ಯಾರ್ಥಿ ಸಮೂಹಕ್ಕೆ ಒಂದು ಸಾಕಷ್ಟು ವಿದ್ಯಾರ್ಥಿ ಸಮೂಹದಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ಸಾಕಷ್ಟು ಮಾತಿನ ಚಕಿಮಕಿ ಇಲ್ಲಿ ನಡೀತಾ ಇರುವಂಥದ್ದು. ಸಾಕಷ್ಟು ಜನ ಒಂದು NSUI ನೇತೃತ್ವದಲ್ಲಿ ವಿದ್ಯಾರ್ಥಿ ಸಮೂಹ, ವಿದ್ಯಾರ್ಥಿನಿಗಳಿರ್ಬೋದು, ಅದೇ ರೀತಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಕಾಲೇಜಿನ ಗೇಟನ್ನು ಮುರಿದು ಒಳಗಡೆ ಹೋಗಲಿಕ್ಕೆ ಒಂದು ಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರಮುಖವಾಗಿ ಕಾಲೇಜುಗಳಲ್ಲಿ ಈಗ ಏನು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶ, ಅಸಮಾಧಾನ ಸಾಕಷ್ಟು ಇಲ್ಲಿ ಭುಗಿಲೇಳ್ತಾ ಇರುವಂಥದ್ದು. ಕೈಯಲ್ಲಿ ನಾಮಫಲಕಗಳನ್ನು ಹಿಡ್ಕೊಂಡು ಸಾಕಷ್ಟು ಜನ ಇಲ್ಲಿ ಕಾಲೇಜ್ಗೆ ಮುತ್ತಿಗೆ ಹಾಕಲಿಕ್ಕೆ ಅಂದರೆ BUB ಕಾಲೇಜ್ಗೆ ಮುತ್ತಿಗೆ ಹಾಕಲಿಕ್ಕೆ ಒಳಗೆ ಹೋಗಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರನ್ನ ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಏನು ಅವರನ್ನ ವಿದ್ಯಾರ್ಥಿಗಳನ್ನ ತಡೆಯುವಂತ ಪ್ರಯತ್ನ ಇಲ್ಲಿ ನಡೀತಾ ಇರುವಂತದ್ದು. ಸಾಕಷ್ಟು ಜನ ಪೊಲೀಸರ ಜೊತೆಗೆ ಒಂದು ವಾಗ್ವಾದವನ್ನ ಮಾಡ್ತಾ ಇದ್ದಾರೆ. ಓಕೆ, ಈಗ ಬರ್ತಾ ಇರುವಂತಹ ಮತ್ತೊಂದು ಬ್ರೇಕಿಂಗ್. ನೇಹಾ ಹತ್ಯೆ ಕೇಸ್ ಆರೋಪಿ ಫಯಾಜ್ ಇದೀಗ CID ಕಸ್ಟಡಿಗೆ. ಮೊನ್ನೆ ಅಷ್ಟೇ ರಾಜ್ಯ ಸರ್ಕಾರ CIDಗೆ ಇದನ್ನು ಒಪ್ಪಿಸಿತ್ತು. 6 ದಿನ ಫಯಾಜ್ CID ಕಸ್ಟಡಿಗೆ ಒಪ್ಪಿಸಿದ ಕೋರ್ಟ್ CID ಕಸ್ಟಡಿಗೆ ಒಪ್ಪಿಸಿದೆ. 6 ದಿನಗಳ ಕಾಲ CID ಕಸ್ಟಡಿಗೆ ಆರೋಪಿ ಫಯಾಜ್ 6 ದಿನಗಳ ಕಾಲ ನೇಹಾಳನ್ನು ಕೊಲೆ ಮಾಡಿರುವಂಥ ಆರೋಪ. ನೇಹಾ ಹತ್ಯೆ ಕೇಸ್ ಆರೋಪಿ ಫಯಾಜ್ ಇದೀಗ CID ಕಸ್ಟಡಿಗೆ 6 ದಿನಗಳ ಕಾಲ CID ಕಸ್ಟಡಿಗೆ ಒಪ್ಪಿಸಿದೆ. ಕೋರ್ಟಲ್ಲಿ ಹಾಜರುಪಡಿಸಲಾಗಿತ್ತು ಆತನನ್ನು. CID ತನಿಖೆ ಹಿನ್ನೆಲೆ, ಸೊ ಹಾಗಾಗಿ CID ಇದೀಗ ಮತ್ತೊಂದು ಕಡೆ. ಓಕೆ, ಈಗ ಒಂದು ಪುಟ್ಟ ಬ್ರೇಕ್ ಆದ ನಂತರ ನ್ಯೂಸ್ ಮುಂದುವರಿಯುತ್ತೆ.